ಅರ್ಜುನ ಅವ್ರ ಜೊತೆ ಹೋಗೋಕೆ ಒಪ್ಕೊಂಡ್ಬಿಟ್ಟ. ನನಗದು ಒಂಚೂರು ಇಷ್ಟ ಆಗಲಿಲ್ಲ. ಅರ್ಜುನ ಮತ್ತೆ ನನ್ನ ಬಿಟ್ಟು ಹೋದರೆ ನಾನು ಮತ್ತೆ ಅನಾಥ ಆಗಿಬಿಡ್ತಿದ್ದೆ. ಅನಾಥ ಆಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಜೊತೆಗೆ ನಾನು ಬಿಟ್ಟು ಹೋಗ್ತಾನೆ ಅಂತ ಕೋಪನೂ ಬಂತು. ಇಲ್ಲ, ಅವನು ನನ್ನ ಬಿಟ್ಟು ಹೋಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವನು ನನ್ನ ಹತ್ರ ಬಂದು ಜಯಂತ್, ನಾಳೆ ನಾನು ಅವ್ರ ಜೊತೆ ಹೋಗ್ತೀನಿ ಕಣೋ. ನಾನು ಬಿಟ್ಬಿಟ್ಟು ಹೋಗ್ಬಿಡ ಕಣೋ. ಅಮ್ಮ ಹೋಗು ಅಂದಾಗ ನಾನು ಹೋಗ್ದಲೇ ಇರೋಕ್ಕಾಗತ್ತೇನೋ? ನೀನೇ ಕೇಳಿಸ್ಕೊಂಡಲ್ಲೋ ನಾನು ಅಲ್ಲಿದ್ದರೆ ಚೆನ್ನಾಗಿರ್ತೀನಿ ಅಂತ. ಅಮ್ಮನೂ ನಾನು ನೋಡೋಕ್ಕೆ ಅಲ್ಲಿ ಬರ್ತಾರಂತೆ. ಸ್ವಲ್ಪ ದಿನ ಆದಮೇಲೆ ನನಗೆ ಕರ್ಕೊಂಡು ಹೋಯ್ತಾರಂತೆ ಕಣೋ. ಹಾಗಾದರೆ ನೀನು ನನ್ನ ಮರ್ತ್ಬಿಡ್ತೀಯಾ? ಖಂಡಿತ ಇಲ್ಲ ಕಣೋ. ನಾನು ಅಲ್ಲಿಗೆ ಹೋಗೋ ಮೇಲೆ ನಿನ್ನೂ ಕರ್ಸ್ಕೊಂತೀನಿ ಕಣೋ. ಅವನಿಗೆ ನನ್ನನ್ನು ಬಿಟ್ಟು ಹೋಗೋಕ್ಕೆ ಹೇಗೆ ಮನಸ್ಸು ಬಂತು? ಹಾಗಾದರೆ ಈ ಕರ್ಣ ಅವನಿಗೆ ಏನು ಅಲ್ವಾ? ನನ್ನ ಅವನ ಸ್ನೇಹದ ಸಂಬಂಧ ಅಷ್ಟೇನಾ? ನನಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ. ಜೊತೆ ಕೋಪನೂ ಬರ್ತಾಯಿತ್ತು. ಅವನನ್ನು ಬಿಟ್ಟು ಹೋಗ್ತಾರೆ ಅಂತ ನಾನು ಮೂರದಲ್ಲಿ ಕೂತ್ಕೊಂಡು ಒಬ್ಬನೇ ಹೇಳಕ್ಕೆ ಶುರು ಮಾಡಿದೆ. ಆಮೇಲೆ ಏನಾಯಿತು ಜಯಂತ್? ಅವ್ನು ನಿನ್ನ ಬಿಟ್ಟು ಹೊಟ್ಟೋದ್ನ? ಬಿಟ್ಟು ಹೋಗಕ್ಕೆ ನಾನು ಬಿಡ್ತಿದ್ನ? ಇಲ್ಲ. ಫಾದರ್ ಹತ್ರ ಈ ಅರ್ಜುನ ತುಂಬ ಚೂಟಿಯಾಗಿ ಮಾತಾಡ್ತಾ ಇರ್ತಾನೆ. ಪಟ್ ಅಂತ ಮಾತಾಡಿ ಚೂಟಿಯಾಗಿ ಓಡಾಡ್ತಿರೋದ್ರಿಂದರೆ ಅವರು ದತ್ತು ತಗೊಳಕ್ಕೆ ಬರ್ತಿರೋದು ಅಂತ ಹೇಳೋದನ್ನು ಕೇಳಿದ್ದೆ. ಅರ್ಜುನಿಗೆ ಮಾತೇ ಹೋಗ್ಬಿಟ್ರೆ ಆಗ ಅವನು ನನ್ನ ಜೊತೆನೇ ಇರ್ತಾನೆ ಅಂತ ಶುರುವಾಯಿತು. ಅವತ್ತು ರಾತ್ರಿ ಅವನು ಎಲ್ಲಿ ನಾನು ಬಿಟ್ಟು ಹೋಗ್ತಾನೋ ಅಂತ ಚಿಂತೆಯಲ್ಲಿ ನಾನು ನಿದ್ದೆ ಇಲ್ಲದೆ ಇದ್ದರೆ ನನ್ನ ಪಕ್ಕದಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದ. ಅವನು ನರಳೆ ಪ್ರಜ್ಞೆ ತಪ್ಪಿಬಿಟ್ಟ. ನನಗೆ ನಾನೆಲ್ಲೋ ತಪ್ಪು ಮಾಡಿದ್ದೀನಿ ಅಂತ ಅನ್ಸಕ್ಕೆ ಶುರುವಾಯಿತು. ನಾನು ಮಾಡಿರೋ ತಪ್ಪು ಎಲ್ಲರಿಗೂ ಗೊತ್ತಾದರೆ ನನ್ನ ಜೈಲಿಗೆ ಕಳಿಸ್ಬಿಡ್ತಾರೆ ಅಂತ ಹೆದರಿಕೆ ಆಗೋಕ್ಕೆ ಶುರುವಾಯಿತು. ಅದಕ್ಕೆ ನಾನು ಇಡೀ ರೂಮ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದೆ. ಬೆಂಕಿ ತಗ ಅಂತ ಉರಿತಿತ್ತು. ಅದ್ರ ಮಧ್ಯೆ ಅರ್ಜುನ ಆಯ್ತಾ. ನನ್ನ ಅರ್ಜುನ ಸುಟ್ಟೋಗ್ತಾನೆ ಅಂತ ಅವನನ್ನು ಮಾತ್ರ ಕಾಪಾಡಿಕೊಂಡೆ. ಆದರೆ ಏನೂ ಬದಲೇ ಆಗಲಿಲ್ಲ. ಹಾಗಾದರೆ ಏನಾಯಿತು? ಮುಂದಿನ ದಿನ ಬೆಳಗ್ಗೆ ಆ ವ್ಯಕ್ತಿಗಳು ಮತ್ತೆ ಬಂದರು. ಯಾಕೆ ಈ ಹುಡುಗಂಗೆ ಮಾತು ಬರ್ತಾ ಇಲ್ಲ ಅಂತ ಫಾದರ್ನ ಕೇಳಿದ್ರು. ನನ್ನ ಅರ್ಜುನ ನನ್ನ ಹತ್ರನೇ ಉಳಿತಾನೆ ಅಂತ ನಾನು ನೋಡ್ತಾ ನಿಂತಿದ್ದೆ. ಹಿಂದಿನ ರಾತ್ರಿ ನಡೆದ ಅವಘಡದಿಂದ ಶಾಕ್ ಆಗಿದೆ. ಅದಕ್ಕೆ ಮಾತು ಬರ್ತಿಲ್ಲ ಅಂತ ಫಾದರ್ ಹೇಳಿದ್ರು. ಇನ್ನವ್ರನ್ನ ಕರ್ಕೊಂಡು ಹೋಗಲ್ಲ ಅಂತ ನಾನು ಖುಷಿಯಾಗಿದ್ದೆ. ಆದರೆ ಅವ್ರಿಗೆ ಅರ್ಜುನನ ಮೇಲೆ ಸಿಂಪತಿ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ನನ್ನ ಅರ್ಜುನನ ಕರ್ಕೊಂಡು ಹೋಗ್ಬಿಟ್ರು. ಅರ್ಜುನ ಇಲ್ಲದೆ ನಾನು ಮತ್ತೆ ಒಂಟಿಯಾದೆ. ಅರ್ಜುನನ ಅವನ ಬಟ್ಟೆಗಳಲ್ಲಿ ಹುಡುಕ್ತೆ, ಸಿಗಲಿಲ್ಲ. ಆಟದ ಮೈದಾನದಲ್ಲಿ ಹುಡುಕ್ತೆ, ಸಿಗಲಿಲ್ಲ. ಆಟದ ಕೊಠಡಿಯಲ್ಲಿ ಹುಡುಕ್ತೆ, ಇಲ್ಲ. ಆದರೂ ಎಲ್ಲ ಕಡೆಯೂ ಅರ್ಜುನನೇ ಕಾಣಿಸ್ತಾ ಇದ್ದ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಮಿಬ್ಬರನ್ನೂ ದೂರ ಮಾಡಿದ್ದು ಅವನ ತಾಯಿ. ಅವ್ರೇನಾದರೂ ನನ್ನ ಕಣ್ಣು ಮುಂದೆ ಇದ್ದಿದ್ರೆ ನಾನು ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಸೇಡು ತೀರಿಸ್ಕೊಳ್ಳೇಬೇಕಿತ್ತು. ಅವತ್ತು ರಾತ್ರಿ ನಾನು ಯಾರಿಗೂ ಹೇಳಿದೆ ಆಶ್ರಮದಿಂದ
ಆಶ್ರಮದಿಂದ ಓಡೋದೆ. ಅರ್ಜುನ ಆಶ್ರಮದಲ್ಲಿರುವಾಗಲೇ ಅವನ ಮನೆ ಎಲ್ಲಿ ಅಂತ ತಿಳ್ಕೊಂಡಿದ್ದೆ. ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಮರೆ ಹುಡುಕೊಂಡು ಹೋದೆ. ಆಗ ನನ್ನ ಮನಸ್ಸಲ್ಲಿ ಇದ್ದಿದ್ದಿಷ್ಟೇ, ನನ್ನನ್ನು ಅವನನ್ನು ದೂರ ಮಾಡಿದ್ದಕ್ಕೆ ಅವರು ನಾನು ಅನುಭವಿಸ್ದಂಗೆ ಕಷ್ಟಗಳನ್ನು ಅನುಭವಿಸ್ಬೇಕು ಅಂತ. ಮನೆ ಹುಡುಕ್ತಾ ಹುಡುಕ್ತಾ ಅವ್ರ ಮನೆ ತಲುಪಿದೆ. ಯಾರೋ ನೀನು ಏನು ಮಾಡ್ತಿದ್ದಿ? ಇವಳು ಇದ್ದೋಳಲ್ಲ, ನನ್ನ ಮತ್ತು ನನ್ನ ಫ್ರೆಂಡ್ನ ದೂರ ಮಾಡಿಬಿಟ್ಲು, ನನ್ನ ಒಂಟಿಂಗ್ ಮಾಡಿಬಿಟ್ಲು. ಇವಳಿಗೆ ಫ್ರೆಂಡ್ಶಿಪ್ ಒಂದು ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ಇವಳಿಗೊಂದು ಗತಿ ಕಾಣಿಸಕ್ಕೆ ನಾನು ಬಂದಿದ್ದೀನಿ. ಓಹ್, ಶಬಾಷ್ ಶಬಾಷ್. ನನ್ನ ಕ್ಯಾರೆಕ್ಟರು ನಿನ್ನ ಕ್ಯಾರೆಕ್ಟರ್ ಸೇಮ್ ಟು ಸೇಮ್ ಒಂದೇ ಥರ, ನನ್ನ ಪ್ರತಿರೂಪದ ಥರ ಇದೆಯಾ. ತಾಯಿಯಾದವಳಿದ್ದಾಳಲ್ಲ, ತನ್ನ ಮಗನ ಕಾಪಾಡ್ಕೊಳಕ್ಕಾಗದೆ ಅನಾಥಾಶ್ರಮಕ್ಕೆ ಸೇರಿಸಿ ಅಲ್ಲಿಂದ ಬೇರೆ ಎಲ್ಲೋ ಕಳಿಸ್ಬಿಟ್ಟಿದ್ದಾಳೆ. ಎಲ್ಲಾದ್ರೂ ಹಾಳಾಗೋಗ್ಲಿ ಅವನು. ಯಾವತ್ತೂ ಅವನನ್ನ ನನ್ನ ಮೊಮ್ಮಗ ಅಂತ ನಾನು ಒಪ್ಕೊಂಡೇ ಇಲ್ಲ. ಆದರೆ ನನಗೆ ಇಷ್ಟ. ಇವತ್ತಿಂದ ನೀನು ನನ್ನ ಮೊಮ್ಮಗ, ನನ್ನ ಜೊತೆನೇ ಇರು, ಸರಿನಾ? ನನಗೆ ನನ್ನ ಮೊಮ್ಮಗ ಸಿಕ್ಬಿಟ್ಟ. ಹಾಗಾದ್ರೆ ನೀನಲ್ಲಿರೋದಕ್ಕೆ ಒಪ್ಕೊಂಡ್ಯಾ? ಬಯಸಿದ್ದು ಪಾದದ ಬುಡಕ್ಕೆ ಬಂದು ಬಿದ್ದಾಗ ಯಾರಾದರೂ ಬೇಡ ಅಂತಾರೆ. ಅನಾಥನಾಗಿ ಬೆಳೆದಿದ್ದ ನನಗೆ ತಾತನ ಪ್ರೀತಿ ಸಿಕ್ತು, ಒಪ್ಕೊಂಡೆ. ನಮ್ಮಿಬ್ರಿಗೂ ದ್ರೋಹ ಮಾಡಿದ ಹಿಂಸೆಗೆ ಚಿತ್ರಹಿಂಸೆ ಕೊಡಬೇಕು ಅನ್ನೋದು ತಾತನ ತೀರ್ಮಾನ ಆಗಿತ್ತು. ಖುಷಿಯಾಗಿ ಒಪ್ಕೊಂಡೆ. ಅಲ್ಲಿ ನಾನು ಇರೋಕ್ಕೆ ಶುರು ಮಾಡಿದ ಮೇಲೆ ನಾವು ಮಾಡಿದ ಮೊದಲನೇ ಕೆಲಸ ಮದರ್ ಇಂಡಿಯಾನ ರೂಮ್ನಲ್ಲಿ ಕೂಡ ಹಾಕೋದು.